ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನಿವತ್ತು ಒಂದು ಪುರಾತನವಾಗಿ ಪೂರ್ವಜರು ನಿರ್ಮಿಸಿರ್ತಕ್ಕಂಥ ಏನಪ್ಪ ಪ್ರತಿಯೊಂದು ಕೆರೆಗಳಿಗೂ ಸಹ ನಮ್ಮ ಹಿರಿಯರು ಒಂದು ತಲಪುರಿಕೆ ಅಂತ ಒಂದು ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದರು. ನೋಡಿ, ತಲಪುರಿಕೆ ಅಂದರೆ ಒಂದು ಕೆರೆ ಅಂಗಳದಲ್ಲಿ ಒಂದು ನೀರು ಬರ್ತಕ್ಕಂಥ ಜಾಗಕ್ಕೆ, ಅಂದರೆ ಕೆರೆ ಒಳಗಡೆ ನೀರು ಬರ್ತಕ್ಕಂಥ ಜಾಗದಲ್ಲಿ ಒಂದು ಬಾವಿನ ಹೊಡಿತಾಯಿದ್ರು. ಬಾವಿನ ಹೊಡೆದು ಸುತ್ತ ಕಲ್ಲು ಕಟ್ಟಿ ಈ ಒಂದು ನೋಡಿ ಇದೆ ತಲಪುರಿಕೆ. ಇದು ಕೆರೆ ಅಂಗಳದಲ್ಲೇ ಇರುತ್ತೆ. ಆ ಭಾಗದಿಂದ ಮತ್ತೆ ಇಲ್ಲಿ ಉತ್ಪತ್ತಿಯಾದಂಥ ನೀರು ಕೆರೆಗೆ ಹೋಗೋ ಥರ. ಏನಪ್ಪ ಅಂದರೆ ಇದ್ರ ವಿಶೇಷ, ಕೆರೆಯಲ್ಲಿ ನೀರು ಖಾಲಿಯಾಗಿ ಸುಮಾರು 2 ತಿಂಗಳು 3 ತಿಂಗಳು ಈ ಒಂದು ತಲಪುರಿಕೆಯಿಂದ ಕೆರೆಗೆ ನೀರು ಹರಿತದೆ. ತಲಪುರಿಕೆಯಿಂದ ಕೆರೆಗೆ ನೀರು ಹರಿಯೋದ್ರಿಂದ ಕೆರೆ ಹಿಂದ್ಗಡೆ ಇರ್ತಕ್ಕಂಥ ಒಂದು ಜಮೀನುಗಳಲ್ಲಿ ಬೆಳೆ ಏನಿಟ್ಟಿರ್ತಾರೆ, ಆ ಜಮೀನುಗಳಿಗೆ ಈ ಒಂದು ತಲಪುರಿಕೆಯಿಂದ ಬರ್ತಕ್ಕಂಥ ನೀರು ಆ ಒಂದು ಬೆಳೆಗಳಿಗೆ ಬೆಳೆಗಳಿಗೆ ಉಣಿಸೋದಕ್ಕೆ ಒಂದು ಅನುಕೂಲ ಆಗ್ತದೆ ಅಂಥೇಳಿ ಈ ಒಂದು ತಲಪುರಿಕೆ ಮಾಡಿರ್ತಾರೆ. ಕೆರೆಗಳಲ್ಲಿ ನೀರು ಖಾಲಿ ಆದರೂ ಈ ಒಂದು ತಲಪುರಿಕೆನಲ್ಲಿ ನೀರು ಇದ್ದೇ ಇರುತ್ತೆ. ಯಾಕಂದರೆ ವಿಶೇಷವಾಗಿ ಬರಗಾಲ, ಕೆರೆಗಳಲ್ಲೆಲ್ಲ ನೀರು ಖಾಲಿಯಾಗೋಯ್ತು. ಕುಡಿಯೋದಕ್ಕೆ ಹಸುಗಳಿಗೆ, ದನ ಕರುಗಳಿಗೆ ಈ ಒಂದು ತಲಪುರಿಕೆ ಒಂದು ಅನುಕೂಲ ಆಗ್ತದೆ ಅಂಥೇಳಿ ನಮ್ಮ ಹಿರಿಯರು ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಇದರ ಒಂದು ಬಳಕೆ ಮತ್ತು ಇದರ ಒಂದು ತಿಳುವಳಿಕೆ ದಿನೇ ದಿನೇ ಕಡಿಮೆ ಆಗ್ತಾಯಿದೆ. ಆ ಒಂದು ಕಾರಣದಿಂದ ಈ ಒಂದು ತಲಪುರಿಕೆಗಳು ಇವತ್ತು ಕೆರೆಗಳಲ್ಲಿ ಕಣ್ಮರೆ ಆಗ್ತಾಯಿದೆ. ಜೊತೆಗೆ ಪಾಳು ಬಿದ್ದಿದೆ. ಅದರ ಒಂದು ಜೀರ್ಣೋದ್ಧಾರ ನಡೀತಾ ಇಲ್ಲ. ನೋಡಿ ಎಷ್ಟು ನೀಟಾಗಿ ಕಲ್ಲಿಂದ ಕಟ್ಟಿದ್ದಾರೆ. ಆದರೆ ಈ ಒಂದು ಬೇಲಿ ಎಲ್ಲ ಬೆಳೆದು ಎಲ್ಲ ಒಳಗಡೆ ಮುಗಿಸ್ಕೊಂಡು ಎಲ್ಲ ಕಲ್ಲೆಲ್ಲ ಕೆಳಗಡೆ ಬಿದ್ದು ಒಂದು ನಶಿಸುವ ಹಂತದಲ್ಲಿ ಈ ಒಂದು ತಲಪುರಿಕೆ ಇದೆ. ಓಕೆ ಸ್ನೇಹಿತರೆ, ಇದಿಷ್ಟು ಆ ಒಂದು ಕೆರೆಗೆ, ಪ್ರತಿಯೊಂದು ಕೆರೆಗೆ ಒಂದು ತಲಪುರಿಕೆ ಇದ್ದೇ ಇರುತ್ತೆ. ಈ ಒಂದು ತಲಪುರಿಕೆ ಒಂದು ಮಾಹಿತಿ ಇದು. ದಯವಿಟ್ಟು ಈ ಒಂದು ಮಾಹಿತಿ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.